HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸರ್ಕಾರಿ ನೌಕರರೆಂದು ಪರಿಗಣಿಸಲು ಆಗ್ರಹ, ಸಮಾನ ಸೌಲಭ್ಯ ಬೇಡಿಕೆ ಈಡೇರಿಕೆಗೆ ಒತ್ತಾಯ, ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಪ್ರತಿಭಟನೆ. ಸರ್ಕಾರದಿಂದ ಬೇಡಿಕೆ ಈಡೇರಿಸುವ ಭರವಸೆ, ಮುಷ್ಕರ ಅಂತ್ಯಗೊಳಿಸಿದ ಪೌರಕಾರ್ಮಿಕರು, ನಿಟ್ಟುಸಿರು ಬಿಟ್ಟ ಸಾರ್ವಜನಿಕರು. ಭಾಷೆ ಬಗ್ಗೆ ಕಮಲ್ ತಪ್ಪು ಹೇಳಿಕೆ, ಕ್ಷಮೆ ಕೇಳಲು ಒತ್ತಾಯ, ಅವರ ಸಿನಿಮಾ ನಿಷೇಧಕ್ಕೆ ಆಗ್ರಹ, ಕರವೇ ಪ್ರತಿಭಟನೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಹಾಗೂ ತಮ್ಮನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು ಆಗ್ರಹಿಸಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಕರ್ನಾಟಕ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಶನಿವಾರ ಮಧ್ಯಾಹ್ನ ಪ್ರತಿಭಟಿಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷೆ ಸಿಎನ್ ಉಷಾ ಹಾಗೂ ಶಂಕರ್ ಮಾತನಾಡಿ, ಮೇ 26ರಿಂದ 28ರವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಾಗಿದ್ದು, ತರಗತಿ ಬಹಿಷ್ಕರಿಸಿ ಈಗ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟಿಸಲಾಗಿದೆ. ಇಷ್ಟಕ್ಕೂ ಸೂಕ್ತ ರೀತಿ ಸ್ಪಂದನೆ ಸಿಗದೆ ಹೋದರೆ ಜೂನ್ 2ರಿಂದ ರಾಜ್ಯಾದ್ಯಂತ ಡಿಸಿ ಕಚೇರಿಗಳ ಎದುರು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ನಡೆಸಲು ತೀರ್ಮಾನ ಮಾಡಿದ್ದೇವೆ ಎಂದರು. ಬೇರೆ ವಸತಿ ಶಾಲೆಗಳ ಶಿಕ್ಷಕರಿಗೆ ಹೋಲಿಸಿದರೆ ನಾವು ಅನೇಕ ರೀತಿಯ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ, ಅವುಗಳನ್ನು ಈಡೇರಿಸಿ ಎಂದು ರಾಜ್ಯಾದ್ಯಂತ ಕ್ರೈಸ್ ಸಂಸ್ಥೆ ಅಡಿಯಿರುವ ಸುಮಾರು 6800 ಮಂದಿ ಇರುವ ಖಾಯಂ ಶಿಕ್ಷಕರು ಕಳೆದ 13 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದರು. ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಬಡ ಪ್ರತಿಭಾವಂತ ಮಕ್ಕಳು ಓದುತ್ತಿರುವ ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಮೊದಲಾದ ವಸತಿ ಶಾಲೆಗಳಲ್ಲಿ ಕಲಿಯುತ್ತಿದ್ದು, ಓದುವುದರಿಂದ ಹಿಡಿದು ಪ್ರತಿಭಾ ಕಾರಂಜಿ ಮೊದಲಾದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಗಳ ಮಕ್ಕಳೇ ಉತ್ತಮ ಪ್ರತಿಭೆ ಪ್ರದರ್ಶನ ಮಾಡುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಮ್ಮ ಶಾಲೆಯ ಮಕ್ಕಳು ರಾಜ್ಯ ಮಟ್ಟದ ರ್ಯಾಂಕ್ ಪಡೆಯುತ್ತಿದ್ದಾರೆ. ನಾವು ನೀಡುವ ಗುಣಾತ್ಮಕ ಶಿಕ್ಷಣದಿಂದ ಸರ್ಕಾರಿ ಶಾಲೆಗಳಿಗಿಂತಲೂ ನಮ್ಮ ಶಾಲೆಗಳ ಫಲಿತಾಂಶ 90%ಕ್ಕಿಂತಲೂ ಅಧಿಕವಿದೆ. ಇದಕ್ಕೆ ನಾವು 24x7 ಮಾದರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಕಾರಣ. ಆದರೂ ನಮಗೆ ಕೊಡಬೇಕಾದ ಸೌಲಭ್ಯ ಕೊಡದೆ ತಾರತಮ್ಯ ಮಾಡಲಾಗುತ್ತಿದೆ ಎಂದು ದೂರಿದರು. ನಾವು 6ರಿಂದ 10ನೇ ತರಗತಿವರೆಗೂ ಬೋಧನೆ ಮಾಡುತ್ತಿದ್ದೇವೆ. ಗುಣಮಟ್ಟ ಹಾಗೂ ಮೌಲ್ಯಯುತ ಶಿಕ್ಷಣ ನೀಡುತ್ತಿರುವುದರಿಂದ 52,000 ಮಕ್ಕಳು ಸಾಮರ್ಥ್ಯದ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಬರೋಬ್ಬರಿ 2.70 ಲಕ್ಷ ಅರ್ಜಿ ಬಂದಿವೆ. ಒಟ್ಟಾರೆಯಾಗಿ ನಾವು ಸರ್ಕಾರಿ ಶಿಕ್ಷಕರಿಗಿಂತ ಹೆಚ್ಚು ಕೆಲಸ ಮಾಡಿದ್ರೂ ಅವರಂತೆಯೇ ಸಮಾನವಾದ ಸೌಲಭ್ಯ ಇಲ್ಲವಾಗಿದೆ. ಜಿ. ಕುಮಾರನಾಯಕ್ ವರದಿ ಸೌಲಭ್ಯ ನಮಗೆ ಸಿಕ್ಕಿಲ್ಲ ಎಂದರು. ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ನಮ್ಮನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವಂತಾಗಲು ನಿರ್ದೇಶನಾಲಯ ರಚನೆ ಮಾಡಬೇಕು, ಇಲ್ಲವಾದರೆ ಆಯಾಯ ಇಲಾಖೆಗಳ ವ್ಯಾಪ್ತಿಗೆ ನಮ್ಮ ಶಾಲೆಗಳನ್ನು ವಿಲೀನ ಮಾಡಬೇಕೆಂದು ಒತ್ತಾಯಿಸಿದರು. ಅಪಘಾತ ಮತ್ತಿತರೆ ಸಂದರ್ಭಗಳಲ್ಲಿ ನೆರವಾಗಲು ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆ ವ್ಯಾಪ್ತಿಗೆ ನಮ್ಮನ್ನು ಸೇರಿಸಬೇಕು. ನಮ್ಮ ತಿಂಗಳ ಸಂಬಳದಲ್ಲಿ ಬಾಡಿಗೆ ಭತ್ಯೆಯನ್ನು ಕಟಾವಣೆ ಮಾಡಬಾರದು. ಬೇರೆ ವಸತಿ ಶಾಲೆಗಳ ಶಿಕ್ಷಕರಿಗೆ ನೀಡುತ್ತಿರುವಂತೆ ಸಂಪೂರ್ಣ ಸಂಬಳ ಪಾವತಿ ಮಾಡಬೇಕು. ಇತರರಿಗೆ ಕೊಡುತ್ತಿರುವಂತೆಯೂ ನಮಗೆ 10% ವಿಶೇಷ ಭತ್ಯೆ ನೀಡಬೇಕೆಂದು ಆಗ್ರಹಿಸಿದರು. ಹಾಗೆಯೇ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸೌಲಭ್ಯ ನಮಗೂ ಸಿಗಬೇಕು, ಮರಣ ನಿವೃತ್ತಿ ಉಪಧನ ನಮಗೂ ಸಿಗಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ಪದಾಧಿಕಾರಿಗಳಾದ ಶಂಕರ್, ನೇಹಲ್, ಕೀರ್ತಿ, ಶಿಲ್ಪಾ, ದಯಾನಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಂಘದ ಅಡಿಯಲ್ಲಿ ಬರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಕಾಯಂ ಸಿಬ್ಬಂದಿಗಳು ನಮ್ಮ ಒಂದು ಬೇಡಿಕೆಗಳು 13 ವರ್ಷ ಆಯಿತು ನಾವೆಲ್ಲ ಅಪಾಯಿಂಟ್ ಆಗಿ. 13 ವರ್ಷದಿಂದ ನಮಗೆ ಹಲವಾರು ರೀತಿಯ ಒಂದು ಸೇವಾ ಸೌಲಭ್ಯಗಳು ನಮಗೆ ವಂಚಿತರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಸೇವಾ ಸೌಲಭ್ಯಗಳು ಈಡೇರಿಕೆಗಾಗಿ ನಾವು ಈ ಒಂದು ಸಾಂವಿಧಾನಿಕ ಧರಣಿ ಸತ್ಯಾಗ್ರಹವನ್ನ 26 ಮತ್ತು 27, 28ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ಇದು ಬೇಡಿಕೆಗಳೇನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ SC, ST, BCM ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ಇಲಾಖೆಯಲ್ಲೇ ನಮ್ಮನ್ನ ಮರ್ಜ್ ಮಾಡಿ ಅಥವಾ ನಮಗೆ ನಿರ್ದೇಶನಾಲಯವನ್ನ ಮಾಡಿಕೊಡಿ ಅನ್ನೋದು ಮುಖ್ಯ ಬೇಡಿಕೆ ಆಗಿದೆ ಸರ್. ನಮ್ಮೆಲ್ಲರ ಒಕ್ಕೊರಲಿನ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ನಿರ್ದೇಶನಾಲಯ ಮೊದಲನೇದಾಗಿ. ಇನ್ನ ಎರಡನೇದಾಗಿ ನಮ್ಮೆಲ್ಲರ HRAನ ಕಡಿತಗೊಳಿಸ್ತಾ ಇದ್ದಾರೆ. ನಾವು 24x7 ಕೆಲಸವನ್ನ ಮಾಡ್ತೀವಿ. ಆ ಮಕ್ಕಳ ಶ್ರೇಯೋಭಿವೃದ್ಧಿಗೆ ದುಡಿತಾ ಇರೋದ್ರಿಂದ ನಮ್ಮ HRAನ ಕಡಿತಗೊಳಿಸಬೇಡಿ ಅಂತ ಹೇಳಿ ಬೇಡ್ಕೊಂತಾ ಇದೀವಿ ಸರ್. ಅದಲ್ದಲೇನೂ ಕೂಡ 24x7 ಕೆಲಸ ಮಾಡ್ತಾ ಇರೋದು. ಕಳೆದ 4 ದಿನಗಳಿಂದ ನಡೆಸಲಾಗುತ್ತಿರುವ ಮುಷ್ಕರಕ್ಕೆ ಮುಖ್ಯಮಂತ್ರಿಗಳು ಹಂತ ಹಂತವಾಗಿ ಈಡೇರಿಸುವ ಭರವಸೆ ನೀಡಿದ ಹಿನ್ನೆಲೆ ಪೌರಕಾರ್ಮಿಕರು ಶನಿವಾರದಂದು ನಗರಸಭೆ ಆವರಣದಲ್ಲಿ ತಮ್ಮ ಹೋರಾಟಕ್ಕೆ ಅಂತ್ಯವಾಡಿದರು. ಇದೇ ವೇಳೆ ಮಹಾನಗರ ಪಾಲಿಕೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ, ಕಳೆದ ಮಂಗಳವಾರದಿಂದ ನಮ್ಮ ಪೌರಕಾರ್ಮಿಕರು ಮುಷ್ಕರದಲ್ಲಿ ತೊಡಗಿದ್ದು, ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲಾ ಸೌಲಭ್ಯವನ್ನ ನೀಡಬೇಕು, ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಎಲ್ಲಾ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ಮಾಡುತ್ತಿದ್ದರು. ತಮ್ಮ ನ್ಯಾಯಯುತವಾದ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕೆಂದು ರಾಜ್ಯ ಎಲ್ಲ ಪೌರಕಾರ್ಮಿಕರು ಒಗ್ಗಟ್ಟಾಗಿ ಹೋರಾಟ ಮಾಡಿದ ಪರಿಣಾಮ ಜಯ ಸಿಕ್ಕಿದೆ ಎಂದರು. ಪೌರಕಾರ್ಮಿಕರ
ಎಲ್ಲಾ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಮುಷ್ಕರ ನಿರತ ಪೌರ ಕಾರ್ಮಿಕರು ತಮ್ಮ ಮುಷ್ಕರವನ್ನ ಹಿಂಪಡೆದಿದ್ದು ಶನಿವಾರದಿಂದಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟ ಶಾಸಕರು, ಮಾಜಿ ಶಾಸಕರು, ಸಂಸದರು ಹಾಗೂ ಮಂತ್ರಿಗಳು ಮತ್ತು ನಗರಸಭೆಯ ಎಲ್ಲಾ ಸದಸ್ಯರಿಗೂ ಹಿರಿಯ ನಾಗರಿಕರು ಬೆಂಬಲ ಸೂಚಿಸುವುದರ ಮೂಲಕ ಇವರ ಬೇಡಿಕೆ ಈಡೇರಿದೆ ಎಂದರು. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಶಾಖಾಧ್ಯಕ್ಷ ಎನ್ಆರ್ ವೆಂಕಟೇಶ್ ಮಾತನಾಡಿ, ಪ್ರಮುಖ ಬೇಡಿಕೆಗಳಾದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು, ಜ್ಯೋತಿ ಸಂಜೀವಿನಿ, ಕೆಜೆಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲಾ ಸೌಲಭ್ಯವನ್ನ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾ ಮುಷ್ಕರ ಮಾಡಲಾಗಿದ್ದು, ಇದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಶುಕ್ರವಾರ ರಾತ್ರಿ ಸಭೆ ಕರೆದು ಚರ್ಚಿಸಿ ಎಲ್ಲಾ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಈ ಮಾತಿನಿಂದ ನಮಗೆ ಸಂತೋಷವಾಗಿದ್ದು, ನಮ್ಮ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡು ಎಂದಿನಂತೆ ಕೆಲಸಕ್ಕೆ ಹಾಜರಾಗಿದ್ದೇವೆ ಎಂದರು. ಇದೇ ವೇಳೆ ಮಹಾನಗರ ಪಾಲಿಕೆ ಪೌರಾಯುಕ್ತ ರಮೇಶ್, ನಗರಸಭೆ ಸದಸ್ಯ ಮಂಜುನಾಥ್, ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂ ಯೋಗೇಶ್, ಉಪಾಧ್ಯಕ್ಷ ರಮೇಶ್, ಪ್ರಧಾನ ಕಾರ್ಯದರ್ಶಿ ರಂಜನ್, ಖಜಾಂಚಿ ಎಚ್ಜಿ ರಾಮು, ಎಸ್ಡಿ ಚಂದ್ರು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸೋಮವಾರದಿಂದ ಅಂದರೆ ಮಂಗಳವಾರದಿಂದ ನಮ್ಮ ಪೌರ ಸೇವಾ ನೌಕರರು ಮುಷ್ಕರದಲ್ಲಿ ನಿರತರಾಗಿದ್ದರು. ಕಾರಣ ಅವರಿಗೆ ಜ್ಯೋತಿ ಸಂಜೀವಿನಿ, ನೇರ ಪಾವತಿ ಹಾಗೂ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಅಂತ ಹೇಳಿ ಆ ಬೇಡಿಕೆಗಳನ್ನು ಇರಿಸಿ ಅವರು ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಮುಷ್ಕರವನ್ನು ಮಾಡ್ತಾಯಿದ್ರು. ತಮ್ಮ ನ್ಯಾಯಯುತವಾದ ಬೇಡಿಕೆಗಾಗಿ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾಯಿದ್ರು. ಆ ಹೋರಾಟಕ್ಕೆ ನಿನ್ನೆ ಜಯ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಯವರು ಇವರ ಎಲ್ಲ ಒಂದು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ, ಇವರ ಏನು ಕೋರಿಕೆ ಇತ್ತೋ ಅದಕ್ಕೆ ಸ್ಪಂದಿಸುವುದಾಗಿ ನಿನ್ನೆ ಭರವಸೆ ನೀಡಿದ್ದಾರೆ. ಆ ಭರವಸೆಯಂತೆ ನಮ್ಮ ಎಲ್ಲ ನೌಕರರು ತಮ್ಮ ಮುಷ್ಕರವನ್ನು ಹಿಂಪಡೆದು ಇಂದಿನಿಂದ ಈ ಕ್ಷಣದಿಂದಲೇ ನಾವು ದಿನಾಂಕ 27/5/2025 ಮಂಗಳವಾರದಿಂದ ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದು, ನಮ್ಮ ಬೇಡಿಕೆಗಳು ಈಡೇರಿಸಿದಂಥ ಗೃಹ ಸರ್ಕಾರ ನಮಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯ ಪರಿಷತ್ ಸದಸ್ಯರುಗಳಿಗೆ ರಾತ್ರಿ ಸಭೆ ಕರೆದು ರಾತ್ರಿ 10:30 ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ನಮ್ಮ ಭರವಸೆಗಳನ್ನ ಹಂತ ಹಂತವಾಗಿ ಈಡೇರಿಸ್ತೀವಿ ಅಂತ ಹೇಳಿ ನಮಗೆ ಲಿಖಿತ ಮುಖ್ಯ ನಮಗೆ ಭರವಸೆಯನ್ನು ನೀಡುತ್ತಾರೆ. ಹಾಗೂ ಏನು ಬೇಡಿಕೆ ಇಟ್ಟಿದ್ದು ಆ ಬೇಡಿಕೆಗಳು ಹಂತ ಹಂತವಾಗಿ ಭರವಸೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಎಲ್ಲ ಪೌರ ಸೇವಾ ನೌಕರರಿಗೂ ತುಂಬ ಅನುಕೂಲ ಆಗ್ತಿದೆ, ತುಂಬ ಸಂತೋಷದಲ್ಲಿದ್ದೀವಿ. ಆದ ಕಾರಣ ಇಂದಿನಿಂದ ಮುಷ್ಕರ ನಾವು ವಾಪಸ್ ತಗೊಂಡು ನಾವು ಇಂದಿನಂತೆ ಕರ್ತವ್ಯಕ್ಕೆ ಹಾಜರಾಗುವುದು ಎಲ್ಲ ನಮ್ಮ ಪೌರ ಸೇವಾ ನೌಕರರಿಗೆ ಸೂಚಿಸುತ್ತಾ, ಸಂಘದ ವತಿಯಿಂದ ಸೂಚಿಸುತ್ತಾ ಇಂದಿನ ಮುಷ್ಕರವನ್ನು ಕೈಬಿಟ್ಟಿದ್ದೀವಿ. ಮತ್ತು ಎಲ್ಲ ನೌಕರಿಗೂ ಸಿಹಿ ಹಂಚಿ ಮುಂದಿನ ಕಾರ್ಯಗಳಿಗೆ ತಮಿಳು ಭಾಷೆಯಿಂದ ಕನ್ನಡ ಭಾಷೆಯ ಉಗಮವಾಯಿತೆಂಬ ತಪ್ಪು ಮತ್ತು ದುರುದ್ದೇಶಪೂರಿತ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆಯಾಗದಂತೆ ತಡೆಯಬೇಕು ಮತ್ತು ಕೂಡಲೇ 7 ಕೋಟಿ ಕನ್ನಡಿಗರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಕೃತಿಯನ್ನಿಟ್ಟು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಕರವೇ ನಗರಾಧ್ಯಕ್ಷ ಶಿವಣ್ಣಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತೆ ತಮಿಳು ಭಾಷೆಯಿಂದ ಕನ್ನಡ ಭಾಷೆಯ ಉಗಮವಾಯಿತೆಂಬ ತಪ್ಪು ಮತ್ತು ದುರುದ್ದೇಶಪೂರಿತ ಹೇಳಿಕೆಯನ್ನ ನಟ ರಾಜಕಾರಣಿ ಕಮಲ್ ಹಾಸನ್ ಅವರು ನೀಡಿದ್ದಾರೆ. ಈ ಸುಳ್ಳು ಮತ್ತು ಆಧಾರರಹಿತ ಹೇಳಿಕೆಯು ಕನ್ನಡ ಭಾಷೆಯ ಶ್ರೀಮಂತ ಇತಿಹಾಸ, ಸಂಸ್ಕೃತಿ ಮತ್ತು ಸ್ವಾಭಿಮಾನಕ್ಕೆ ತೀವ್ರ ಆಘಾತವನ್ನ ಉಂಟುಮಾಡಿದೆ. ಕನ್ನಡಿಗರಿಂದ ತೀವ್ರ ಖಂಡನೆ ಮತ್ತು ವಿರೋಧ ವ್ಯಕ್ತವಾದರೂ ಕಮಲ್ ಹಾಸನ್ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸದೆ ತಮ್ಮ ಹೇಳಿಕೆಗೆ ಬದ್ದರಾಗಿರುವುದು ಕನ್ನಡಿಗರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸಿದೆ ಎಂದರು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯು ಕಮಲ್ ಹಾಸನ್ ಅವರ ಈ ಧೋರಣೆಯನ್ನ ತೀವ್ರವಾಗಿ ಖಂಡಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಅವರ ಹೊಸ ಚಿತ್ರ ಥಗ್ ಲೈಫ್ ಇದರ ಬಿಡುಗಡೆ ದಿನಾಂಕ 5 ಜೂನ್ 2025 ನಿಗದಿಯಾಗಿದೆ. ಕರ್ನಾಟಕದಲ್ಲಿ ಬಿಡುಗಡೆಯಾಗದಂತೆ ತಡೆಯುವ ನಿರ್ಧಾರವನ್ನ ನಾವು ಕೈಗೊಂಡಿದ್ದೇವೆ. ಈ ಚಿತ್ರದ ವಿತರಕರು ತಮ್ಮ ಹೂಡಿಕೆಯನ್ನು ರಕ್ಷಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ. ಆದರೆ ಕರ್ನಾಟಕದಲ್ಲಿ ಈ ಚಿತ್ರದ ಬಿಡುಗಡೆಗೆ ಯಾವುದೇ ಸಹಕಾರವನ್ನ ನೀಡದಂತೆ ವಿನಂತಿಸುತ್ತೇವೆ. ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಕರ್ನಾಟಕದಲ್ಲಿ ಅವಕಾಶ ನೀಡದಂತೆ ಒತ್ತಾಯಿಸಿ ನಮ್ಮ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿದ್ದೇವೆ. ಕನ್ನಡ ಭಾಷೆಯ ಸ್ವಾಭಿಮಾನವನ್ನ ಮತ್ತು ಹಿರಿಮೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಹೋರಾಟ ಮಾಡಿರುವುದಾಗಿ ಹೇಳಿದರು.
ಪ್ರತಿಭಟನೆಯಲ್ಲಿ ಕಮಲ್ ಹಾಸನ್ ಅವರ ಪ್ರತಿಕೃತಿ ದಹಿಸಲು ಮುಂದಾದಾಗ ಪೊಲೀಸರು ತಡೆದು ತಮ್ಮ ವಶಕ್ಕೆ ತೆಗೆದುಕೊಂಡರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ತೌಫಿಕ್ ಪಾಷಾ, ರಂಗರಾಜು, ಪ್ರದೀಪ್ ಗೌಡ, ಹರೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಕಮಲ್ ಹಾಸನ್ ಅಂತ ಅಯೋಗ್ಯ ಇವತ್ತು ಕನ್ನಡಿಗರ ಮೇಲೆ ಬಹಳ ನೋವಾಗೋ ರೀತಿಯಲ್ಲಿ ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಮಾತನ್ನ ಹೇಳಿ ಇವತ್ತು ಆ ಕನ್ನಡಿಗರ ಮನಸ್ಸಿಗೆ ನೋವು ಉಂಟಾಗಿದೆ. ಹಾಗೆ ಕನ್ನಡ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆ ಉಂಟಾಗಿದೆ. ಯಾಕೆಂದ್ರೆ ಅವರಿಗೆ ತಮಿಳು ಇತಿಹಾಸನೇ ಗೊತ್ತಿಲ್ಲ. ಅಂಥದ್ರಲ್ಲಿ ಇವರು ಕನ್ನಡದ ಇತಿಹಾಸ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡಿ ಇವತ್ತು ಕನ್ನಡಿಗರಿಗೆ ಇಷ್ಟೊಂದು ಅವಮಾನ ಮಾಡಿರಕ್ಕಂತ ವಿಚಾರಕ್ಕೆ ಇವನ್ನ ಯಾವುದೇ ಕಾರಣಕ್ಕೂ ಇವನು ಕನ್ನಡದ ಕ್ಷಮಾಚನೆ ಮಾಡ್ಲಿಕ್ಕೆ ಆಗಿಲ್ಲ. ಇವನಿಗೆ ಅಯೋಗ್ಯಗೆ ನೆಕ್ಸ್ಟ್ ಬರೋಂತ 5-6 ಸಿನಿಮಾ ರಿಲೀಸ್ ಆಗುತ್ತೆ ಥರ್ಡ್ ಲೈಫ್ ಸಿನಿಮಾ, ಯಾವುದೇ ಕಾರಣಕ್ಕೂ ಥರ್ಡ್ ಲೈಫ್ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ನಾ ಬಿಡಲ್ಲ. ಏನಾದ್ರೂ ವಾಣಿಜ್ಯ ಮಂಡಳಿ ಏನಾದ್ರೂ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪೌರ ನೌಕರರ ಕೆಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವ ಭರವಸೆ ನೀಡಿರುವ ಹಿನ್ನೆಲೆ ರಾಜ್ಯ ಪೌರ ನೌಕರರ ಸಂಘದ ಆದೇಶದಂತೆ ನಾವು ನಡೆಸುತ್ತಿದ್ದ ಮುಷ್ಕರವನ್ನು ಅಂತ್ಯಗೊಳಿಸಲಾಗಿದೆ ಎಂದು ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷ ಗೋಪಿ ಹೇಳಿದರು. ಪಟ್ಟಣದ ಪುರಸಭಾ ಆವರಣದಲ್ಲಿ ಪೌರ ನೌಕರರು ನಡೆಸುತ್ತಿದ್ದ ಮುಷ್ಕರವನ್ನು ಅಂತ್ಯಗೊಳಿಸಿ ಮಾತನಾಡಿದ ಅವರು, ಪೌರ ನೌಕರರನ್ನ ಸರ್ಕಾರಿ ನೌಕರರೆಂದು ಘೋಷಿಸುವುದು ಸೇರಿದಂತೆ 19 ಬೇಡಿಕೆಗಳನ್ನು ಮುಂದಿಟ್ಟು ರಾಜ್ಯಾದ್ಯಂತ ಪೌರ ಸಿಬ್ಬಂದಿಗಳು 4 ದಿನಗಳಿಂದ ನಡೆಸುತ್ತಿದ್ದ ಮುಷ್ಕರವನ್ನು ಕೊನೆಗೊಳಿಸಿ ಇಂದು ಬೆಳ್ಳಂಬೆಳಗ್ಗೆಯಿಂದಲೇ ಎಂದಿನಂತೆ ಕೆಲಸಕ್ಕೆ ಹಾಜರಾಗಿ ಪಟ್ಟಣದ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಮುಷ್ಕರಕ್ಕೆ ಸಹಕರಿಸಿದ ಪುರಸಭೆಯ ಎಲ್ಲ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಪೌರ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಆರ್ ಕುಮಾರ್, ಪುರಸಭಾ ಆರೋಗ್ಯಾಧಿಕಾರಿ ಲೋಹಿತ್, ಜಿಲ್ಲಾ ನಿರ್ದೇಶಕರಾದ ಆರೋಗ್ಯಾಧಿಕಾರಿ ಜ್ಯೋತಿ, ಪ್ರತೀಕ್ಷಾ, ತಾಲೂಕು ನಿರ್ದೇಶಕರಾದ ನೀಲಾ, ಓಬಳೇಶ್, ಸಂತೋಷ್, ಸಂಜು, ಮಂಜುಳಾ, ಭಾಗ್ಯಮ್ಮ, ಸಲ್ಮಾನ್ ಖಾನ್, ನೀರು ಸರಬರಾಜು ಸಿಬ್ಬಂದಿಗಳು, ಪುರಸಭಾ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬಂಧುಗಳೇ, ನಾವು 4 ದಿವಸದಿಂದ ಏನು ನಮ್ಮ ವಿವಿಧ ಬೇಡಿಕೆಗಳನ್ನಿಟ್ಟು 27/5/2025 ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಮತ್ತೆ ನಾವು 3 ದಿವಸ ಆದರೂ ನಮ್ಮನ್ನು ಯಾರು ಸಚಿವರಾಗಲಿ ಶಾಸಕರಾಗಲಿ ಯಾರು ಬಂದು ನಮ್ಮ ಕಷ್ಟಗಳನ್ನು ಆಲಿಸಿಲ್ಲ. ಹಾಗೂ ನಿನ್ನೆ ಮಾನ್ಯ ಪೌರಾಡಳಿತ ಸಚಿವರಾದ AR ರೆಹಮಾನ್ ಖಾನ್ ಅವರು ಹಾಗೂ ಲತೀಕ್ ಮಾನ್ಯ ಅತಿಕರು ಮೊನ್ನೆ ಸಭೆ ಕರೆದು ನಮ್ಮ ಪ್ರಮುಖ 9 ಬೇಡಿಕೆಗಳ ಪೈಕಿ 3 ಬೇಡಿಕೆಗಳಾದ ಹಾಸನ ನಗರದಲ್ಲಿರುವ ಸಂತ ಫಿಲೋಮಿನಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಪ್ರಾರ್ಥನಾ ವಿಧಿಯ ಮೂಲಕ ಆರಂಭೋತ್ಸವ ಮಾಡಿ ದೀಪ ಬೆಳಗಿಸುವ ಮೂಲಕ ಮಕ್ಕಳಲ್ಲಿ ಜ್ಞಾನದ ಹೊಂಗಿರಣವನ್ನು ಮೂಡಿಸುತ್ತಾ ಮಕ್ಕಳನ್ನು ಬಹು ಸಂತಸದಿಂದ ಬರಮಾಡಿಕೊಳ್ಳಲಾಯಿತು.
2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸಾಧನೆ ಮಾಡಿದ ಮಕ್ಕಳನ್ನ ಅಭಿನಂದಿಸಲಾಯಿತು. ಸಾಧನೆಯ ಹಾದಿ ಸುಗಮವಲ್ಲ, ಛಲವಿದ್ದವರು ಮಾತ್ರ ಆ ಹಾದಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ನಮ್ಮ ಕ್ರಿಯೆಗಳಿಗೆ ಪೂರಕವಾಗಿ ಪ್ರತಿಕ್ರಿಯೆ ಇರುತ್ತದೆ. ಅದೇ ರೀತಿ ನಾವು ಅಪೇಕ್ಷೆ ಪಟ್ಟಂತೆ ಫಲಿತಾಂಶವನ್ನ ಪಡೆಯಲು ಅತಿ ವೇಗವಾಗಿ ಸಾಧನೆ ಹಾದಿಯಲ್ಲಿ ಸಾಗಬೇಕಾಗುತ್ತದೆ. ಪ್ರತಿಭೆ ಎಲ್ಲರಲ್ಲೂ ಇದೆ, ಆದರೆ ಈಗಿನ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವೆರಡರ ನಡುವೆ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಮಾತ್ರ ಯಶಸ್ಸು ನಿಶ್ಚಿತ ಎಂಬಂತೆ ಸಂತ ಫಿಲೋಮಿನಾ ಶಾಲೆ 8 ದಶಕಗಳಿಂದಲೂ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಜನೆಯನ್ನ ನೀಡುತ್ತಾ ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆಗೆ ಪಣ ತೊಟ್ಟು ನಿಂತಿದೆ. ಶೈಕ್ಷಣಿಕ ವರ್ಷ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶಾಲೆಯ ವಿದ್ಯಾರ್ಥಿನಿಯರೆಲ್ಲರ ಅತ್ಯುತ್ತಮ ಸಾಧನೆಯಿಂದ ಶಾಲೆಗೆ 98.73ರಷ್ಟು ಫಲಿತಾಂಶವನ್ನ ನೀಡಿರುತ್ತಾರೆ. ಒಟ್ಟು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು 237. ಅದರಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ 66, ಪ್ರಥಮ ದರ್ಜೆಯಲ್ಲಿ 151, ದ್ವಿತೀಯ ದರ್ಜೆಯಲ್ಲಿ 17 ಮಕ್ಕಳು ಉತ್ತೀರ್ಣರಾಗಿ ಕೀರ್ತಿ ತಂದಿರುತ್ತಾರೆ. ಪ್ರಮುಖವಾಗಿ ಕುಮಾರಿ ಗ್ರೀಷ್ಮಾ ನಿರಂಜನ್ ರವರು 625ಕ್ಕೆ 623 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 3ನೇ ಸ್ಥಾನ ಗಳಿಸಿರುತ್ತಾರೆ. ಕುಮಾರಿ ಅಬಿತಾ ವಸಿಷ್ಠರವರು 620 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 6ನೇ ಸ್ಥಾನ ಗಳಿಸಿರುತ್ತಾರೆ. ಈ ವಾರ್ಷಿಕ ಪರೀಕ್ಷೆಯಲ್ಲಿ ವಿಶಿಷ್ಟ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಶಾಲೆಯ ಕೀರ್ತಿಯನ್ನ ಇನ್ನಷ್ಟು ಇಮ್ಮಡಿಗೊಳಿಸಿ 625 ಅಂಕಗಳಿಗೆ 600ಕ್ಕೂ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಶಾಲಾ ವತಿಯಿಂದ ಪ್ರೀತಿಪೂರ್ವಕ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಮ್ಮ ಮಕ್ಕಳ ಸೂಕ್ತ ಪ್ರತಿಭೆಯನ್ನಷ್ಟೇ ಗುರುತಿಸಿದ್ರೆ ಸಾಲದು, ಅದಕ್ಕೆ ತಕ್ಕಂತೆ ಪ್ರೋತ್ಸಾಹ, ಪ್ರಶಂಸೆ ಎಲ್ಲವೂ ಇರಬೇಕು. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಎಂದಿಗೂ ಫಲ ನೀಡುತ್ತದೆ ಎಂಬ ವಾಕ್ಯದ ಪ್ರೇರಣೆ ಎಂಬಂತೆ ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿಯುತ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸಲು ಮಕ್ಕಳನ್ನ ದೇವರ ಕಡೆ, ಪರರ ಒಳಿತಿನ ಕಡೆ, ಮೌಲ್ಯಾಧಾರಿತ ತತ್ವಗಳೆಡೆ, ಜ್ಞಾನದ ಎಡೆಗೆ, ಧನಾತ್ಮಕ ಜೀವನದೆಡೆಗೆ ಹಾಗೂ ಭಾರತಾಂಬೆಯ ನಿಷ್ಠರಾದ ದೃಢ ಪೌರರನ್ನ ರೂಪಿಸಿ ಅವರಲ್ಲಿ ದೇಶಭಕ್ತಿ ಮೂಡಿಸುತ್ತಾ ಸತ್ಪ್ರಜೆಯನ್ನಾಗಿ ಮಾಡುವಲ್ಲಿ ನವ ಯೋಜನೆಗಳ ಅಡಿಯಲ್ಲಿ ಅವಿರತವಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ವಂದನೀಯ ಸಿಸ್ಟರ್ ಜಸಿಂತಾ ಡಿಸೋಜಾರ್ ಅವರು ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಡಾಕ್ಟರ್ ಸಿಸ್ಟರ್ ವಿನಿಶಾ ಲೋಬೋರ್ ಅವರು ತಿಳಿಸಿ ವಿದ್ಯಾರ್ಥಿನಿಯರನ್ನ ಅವರ ಪೋಷಕರೊಂದಿಗೆ ಅಭಿನಂದಿಸಿ ಸನ್ಮಾನಿಸಿದರು. ನವನವೀನ ಆಧುನಿಕತೆಯ ಚುಕ್ಕಾಣಿ ಹಿಡಿದು ಜಗತ್ತೇ ಹೋಗುತ್ತಿರುವಾಗ ಪುಟಾಣಿ ವಿದ್ಯಾರ್ಥಿನಿಯರು ಕೂಡ ಮೌಲ್ಯಯುತ ಶಿಕ್ಷಣದ ಜೊತೆಗೆ ಸಮಗ್ರ ಶಿಕ್ಷಣವನ್ನ ಕಲಿಯುವಂತಾಗಬೇಕೆಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಡಾಕ್ಟರ್ ವಿನಿಶಾ ಲೋಬರ್ ಅವರು ತಿಳಿಸಿದರು. 600ಕ್ಕೂ ಅಧಿಕ ಅಂಕ ಗಳಿಸಿದಂತಹ ಗ್ರೀಷ್ಮಾ ಎಸ್ ನಿರಂಜನ್, ಅಬಿತಾ ವಸಿಷ್ಠ, ಭಾರ್ಗವಿ, ರಕ್ಷಾ ಡಿಎ, ಸಮೀಕ್ಷಾ ಎಚ್ಬಿ, ಲಿಖಿತಾ ಬಿಪಿ, ಲೇಷಾ ಗೌಡ ವೈಎಂ, ಅರ್ಷಿತಾ ಪಿ, ದಿವ್ಯಾ, ನಿರೀಕ್ಷಾ ಎಚ್ಸಿ, ಖತೀಜಾರವರನ್ನ ಶಾಲಾ ಜಂಟಿ ಕಾರ್ಯದರ್ಶಿಗಳು ಅಭಿನಂದಿಸಿದ್ರು. ಸಮಾರಂಭದಲ್ಲಿ ನೆರೆದಿದ್ದ ಸರ್ವರನ್ನು ಶಿಕ್ಷಕಿ ಧನಲಕ್ಷ್ಮಿಯವರು ಸ್ವಾಗತಿಸಿದ್ರು. ಶಿಕ್ಷಕಿ ಸುಮಾರ್ ಅವರು ಸರ್ವರನ್ನು ವಂದಿಸಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿ ಭಾಗ್ಯರವರು ನೆರವೇರಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಪಾಲ್ಗೊಂಡಿದ್ರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ಗ್ರೀಷ್ಮಾ, ನಮ್ಮ ಅಪ್ಪ ಅಮ್ಮನ ಹೆಸರು ಶ್ವೇತಾ ಮತ್ತು ನಿರಂಜನ್. ಅಪ್ಪ ಬಂಕಲ್ಲಿ ಕೆಲಸ ಮಾಡ್ತಾರೆ, ಅಮ್ಮ ಒಂದು ರಿಯಲ್ ಎಸ್ಟೇಟ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ನಾನು ಸೆಂಟ್ ಫಿಲೋಮಿನಾ ಸ್ಕೂಲಲ್ಲಿ 625ಗೆ 623 ನಾನು ಸ್ಕೋರ್ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್, ನಮ್ಮ HM ಪ್ರತಿಯೊಬ್ಬರು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ನಾವು ಯಾವಾಗಲೇ ಏನೇ ಡೌಟ್ ಕೇಳಿದ್ರು ಕೂಡ ಸಾಲ್ವ್ ಮಾಡಿಕೊಡ್ತಾಯಿದ್ರು. ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸ್ತಾಯಿದ್ರು ಮತ್ತು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಅಂದರೆ ನಾವು ಏನೇ ಸ್ಕೋರ್ ಮಾಡಿದ್ರು ಕೂಡ ಅದಕ್ಕೆ ಕಾರಣ ನಮ್ಮ ಟೀಚರ್ಸೇ. ನನ್ನ ಮಗಳ ಸಾಧನೆ ನಮ್ಗೆ ತುಂಬ ಹೆಮ್ಮೆ ಇದೆ. ಸ್ಕೂಲ್ ಬಗ್ಗೆನೂ ತುಂಬ ಖುಷಿ ಇದೆ. ಟೀಚರ್ಸ್ ಮಾತ್ರ ತುಂಬ ಸಪೋರ್ಟಿವ್, ತುಂಬ ಇದು ಮಾಡಿದ್ದಾರೆ. ನಮ್ಮ ಕೋಚಿಂಗ್ ಕ್ಲಾಸು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರ ಮಕ್ಳಿಗೆ ಎಷ್ಟು ಇದು ಮಾಡ್ತಾರೋ ಇಲ್ವೋ, ಈ ಸ್ಕೂಲ್ ಮಕ್ಳಿಗೆ ಮಾತ್ರ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಸಪೋರ್ಟಿವ್ ಆಗಿ ಈ ಮಾರ್ಕ್ಸ್ ಬರೋಕ್ಕೆ ಸಾಧ್ಯ ಆಗಿದೆ. ಸ್ಕೂಲ್ಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಅಬಿತಾ, ಅಮ್ಮ ಅಂಬಿಕಾ, ಅಪ್ಪ ಯೋಗೀಶ, ಅಪ್ಪ ಲೆಕ್ಚರ್ HKSಲ್ಲಿ, ಅಮ್ಮ ಹೋಮ್ ಮೇಕರ್. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ದಿನ ಏನೆಲ್ಲ ವರ್ಕ್ ಮಾಡಬೇಕು ಎಲ್ಲ ಅವರೇ ಹೇಳ್ಕೊಡ್ತಾಯಿದ್ರು. ಎಂಡಿಂಗ್ ತನಕನೂ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟಿಂದ ಇಷ್ಟು ಮಾರ್ಕ್ಸ್ ಬಂದಿದೆ. ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ದಿನಾಲೂ ಅಮ್ಮನೇ ಎದ್ದೇಳಿಸ್ತಿದ್ದಿದ್ದು ಬೆಳಗ್ಗೆ. ಟೀಚರ್ಸ್ ಎಂಡಿಂಗ್ ತನಕನೂ ಏನೆಲ್ಲ ಮಾಡಬೇಕು, ನೋಟ್ಸ್, ವರ್ಕ್, ಪ್ರಾಜೆಕ್ಟ್ಸ್ ಏನೆಲ್ಲ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವರಿಂದ ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗಿಲ್ಲ. ಚೆನ್ನಾಗಿ ಓದ್ತಾ ಇದ್ಲು. ಡೈಲಿ ವರ್ಕ್ ಮಾಡಿದರೆ ಆಗತ್ತೆ ಅಂತ ಹೇಳ್ತಾ ಇದ್ವಿ. ಎಲ್ಲ ಇನ್ನು ಮುಂದೆ ಬರೋ ಮಕ್ಕಳಿಗೆ ಹೇಳೋದು ಇಷ್ಟೇ, ಡೈಲಿ ವರ್ಕ್ ಮಾಡಿ. ಈಗ ನಾವು ಒಬ್ಬ ಪೇರೆಂಟಾಗಿ ಹೇಳ್ಬೇಕಾದ್ರೆ ಎಷ್ಟು ವರ್ಕ್ ಮಾಡ್ತಾರೋ ಅಷ್ಟು ಸಾಕಾಗಲ್ಲ. ಇನ್ನು ಮುಂದೆ ಬಂದಾಗ ಇನ್ನೂ ವರ್ಕ್ ಮಾಡಬೇಕಾಗತ್ತೆ. ಇನ್ನು ಉಳಿದ ಮಕ್ಕಳಿಗೆ ನಾವೇನು ಹೇಳ್ತೀವಿ ಅಂದರೆ ಡೈಲಿ ಪರ್ ಡೇ 4 hours ವರ್ಕ್ ಮಾಡೋಂಥ ಪ್ರಾಕ್ಟೀಸ್ ಮಾಡಿದರೆ ಎಲ್ರಿಗೂ ಅಚೀವ್ ಮಾಡ್ಬೋದು. ಮೇ ಆಲ್ ದ ಬೆಸ್ಟ್ ಫಾರ್ ಕಮಿಂಗ್ ಸ್ಟೂಡೆಂಟ್ಸ್. ನನ್ನ ಹೆಸರು ಯೋಗೇಶ್ ಅಂತ, HKSಲ್ಲಿ ಕೆಮಿಸ್ಟ್ರಿ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಪ್ರಸ್ತುತ 2024-25ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ
625ಕ್ಕೆ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಇದರಲ್ಲಿ 227 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಒಟ್ಟು 66 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದು ನಮ್ಮ ಶಾಲೆಗೆ ಹೆಮ್ಮೆಯ ವಿಷಯ. ಅದರಲ್ಲೂ ಕೂಡ 11 ಮಂದಿ ವಿದ್ಯಾರ್ಥಿಗಳು ವಿಶೇಷ ಸಾಧನೆ ಮಾಡಿ 600ಕ್ಕಿಂತ ಹೆಚ್ಚು ಅಂಕ ಗಳಿಸಿ, ಗ್ರೀಷ್ಮ 625 ಅಂಕಗಳನ್ನು ಗಳಿಸಿ, ನಮ್ಮ 623 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಹಾಗೂ ಅಬಿತಾ ಕೂಡ ರಾಜ್ಯಕ್ಕೆ 6ನೇ ಸ್ಥಾನವನ್ನು ಗಳಿಸುವಂಥದ್ದು ನಮ್ಮ ಶಾಲೆಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ನಾನು ಸಿಸ್ಟರ್ ಜೆಸಿಂತಾ ಡಿಸೋಜ, ಈ ಶಾಲೆಯ ಮ್ಯಾನೇಜರ್. ನನಗೆ ಈ ಒಂದು ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಖುಷಿಯಾಯಿತು. ಅಂತೂ ಗ್ರೀಷ್ಮ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದಾಳೆ ಎಂಬುದನ್ನು ಕೇಳಿ ತುಂಬ ಹೆಮ್ಮೆ ಆಗ್ತಾಯಿದೆ. ಸೆಂಟ್ ಫಿಲೋಮಿನಾ ಶಾಲೆಯ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಶಾಲೆಯ HM ಸಿಸ್ಟರ್ ವಿನಿಶಾ ಹಾಗೂ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್, ಟೀಚರ್ಸ್ ಅವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇರಬೇಕಾದ್ರೆ, ಶಾಲೆಯ ಸಿಬ್ಬಂದಿ ವರ್ಗದವರು ಇನ್ನೂ ಚೆನ್ನಾಗಿ ಟ್ರೈ ಮಾಡಿ ನೆಕ್ಸ್ಟ್ ಇಯರಲ್ಲಿ 625ಕ್ಕೆ 625 ಮಾರ್ಕ್ಸ್ ತೆಗೆದು ಶಾಲೆಯಲ್ಲಿ ನಮ್ಮ ಸ್ಟೇಟಲ್ಲಿ ನಮ್ಮ ಶಾಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಬೇಕಾಗಿ ಆಶಿಸ್ತೇನೆ. ನೀವೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು. ಕೋವಿಡ್-19 ವೈರಸ್ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ರೋಗದ ಲಕ್ಷಣ ತಿಳಿದು ಎಚ್ಚರದಿಂದ ಇರಬೇಕೆಂದು ಶಾಸಕ HK ಸುರೇಶ್ ಹೇಳಿದರು. ರಾಷ್ಟ್ರೀಯ ಡೆಂಗ್ಯೂ ದಿನದ ಅಂಗವಾಗಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಬೇಲೂರು ಮತ್ತು ಸಾರ್ವಜನಿಕ ಆಸ್ಪತ್ರೆ ಬೇಲೂರು ಇವರ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಪಟ್ಟಣದ ವಿವಿಧ ಬೀದಿಗಳಲ್ಲಿ ನಡೆಸುವ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋವಿಡ್-19 ಮುಂಜಾಗ್ರತಾ ಕ್ರಮ, ಅರಿವು, ನಂತರ ಕೋವಿಡ್-19 1 ಮತ್ತು 2ನೇ ಅಲೆಯಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿದ್ದು ಸಾವು ನೋವು ಸಂಖ್ಯೆಯು ಜಾಸ್ತಿಯಾಗಿರುತ್ತದೆ. ಆದ್ದರಿಂದ ಕೋವಿಡ್-19 ಲಕ್ಷಣಗಳಾದ ತೀವ್ರತರ ಜ್ವರ, ಶೀತ, ನೆಗಡಿ, ತೀವ್ರ ಉಸಿರಾಟದ ತೊಂದರೆಗಳು ಕಂಡುಬಂದರೆ ತಕ್ಷಣ ಆಸ್ಪತ್ರೆಗೆ ತೋರಿಸಿ ವೈದ್ಯರಲ್ಲಿ ಚಿಕಿತ್ಸೆ ಪಡೆಯಬೇಕು. ಹಾಗೂ ಈ ಮೇಲಿನ ಲಕ್ಷಣಗಳು ಉಳ್ಳವರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಸ್ಯಾನಿಟೈಸರ್ ಬಳಸುವುದು, ಸಾಮಾಜಿಕ ಅಂತರ ಕಾಪಾಡಬೇಕು. ಕೋವಿಡ್-19 ಭಯ ಬೇಡ, ಎಚ್ಚರವಿರಲಿ ಎಂದು ಹೇಳಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, ಡೆಂಗ್ಯೂ ಜ್ವರದ ಲಕ್ಷಣಗಳಾದ ತೀವ್ರ ಜ್ವರ, ತಲೆನೋವು, ಮೈಕೈ ನೋವು, ಮಾಂಸಖಂಡಗಳಲ್ಲಿ ನೋವು ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಸೂಕ್ತವಾದ ಚಿಕಿತ್ಸೆ ಪಡೆದುಕೊಳ್ಳಬೇಕು ಮತ್ತು ಸೊಳ್ಳೆ ಕಚ್ಚುವಿಕೆಯಿಂದ ಪಾರಾಗಲು ಮಲಗುವ ಮುನ್ನ ಸೊಳ್ಳೆ ಪರದೆಯನ್ನು ಬಳಸಬೇಕು, ಮೈತುಂಬ ಬಟ್ಟೆ ಧರಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾ ಸುಧಾ, ಆರ್ಬಿಎಸ್ಕೆ ವೈದ್ಯಾಧಿಕಾರಿ ಡಾ ಮಹಾಂತೇಶ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ, ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದಯಾನಂದ್, ಆರೋಗ್ಯ ನಿರೀಕ್ಷಣಾಧಿಕಾರಿ ಮೋಹನ್, ಮೇಲ್ವಿಚಾರಕರಾದ ಮದನ್, ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ದಿನವನ್ನು ಜನಜಾಗೃತಿ ಮೂಡಿಸಲಿಕ್ಕೆ ಒಂದು ಜಾಥಾವನ್ನು ಮಾಡುವುದರ ಮುಖಾಂತರ ಏನು ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು, ಡೆಂಗ್ಯೂ ಅಂತಕ್ಕಂಥದ್ದು ಸೊಳ್ಳೆಯಿಂದ ಬರ್ತಕ್ಕಂಥದ್ದಕ್ಕೋಸ್ಕರ ಮನೆಯಲ್ಲಿ ಯಾವ ರೀತಿ ಸ್ವಚ್ಛವಾಗಿರಬೇಕು, ಮನೆಯ ಹೊರಭಾಗದಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನ ಯಾವ ರೀತಿ ಸ್ವಚ್ಛವಾಗಿರಬೇಕು, ಇದರಿಂದ ಡೆಂಗ್ಯೂ ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಡೆಂಗ್ಯೂ ಇದು ಮರಣಾಂತಕ ಒಂದು ಕಾಯಿಲೆ ಇದೆ. ಇದಕ್ಕೆ ಚಿಕಿತ್ಸೆ ಎಷ್ಟು ಸ್ಪಂದಿಸುತ್ತೋ ಅಷ್ಟೇ ಮರಣಕ್ಕೂ ಸಹ ಇದಾಗುತ್ತೆ. ಹಾಗಾಗಿ ಜಾಗೃತವನ್ನು ಸಾರ್ವಜನಿಕರು ಸ್ವಚ್ಛತೆಯ ಮೂಲಕ ಮನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹೊಳೆಬೀದಿ ಸೇತುವೆ ನಿರ್ಮಾಣ ಹಾಗೂ ಹೊಳೆಬೀದಿ ರಸ್ತೆ ಅಭಿವೃದ್ಧಿಗೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡಲು ಕ್ರಿಯಾಯೋಜನೆ ಸಿದ್ಧವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಸಚಿವರ 2 ದಿನಗಳ ಅಧಿಕೃತ ಹಾಸನ ಜಿಲ್ಲೆಯ ಭೇಟಿ ಹಿನ್ನೆಲೆ ಬೇಲೂರಿನ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ವಿವರ ಸಂಗ್ರಹಿಸಿದ ಅವರು, ಹೊಳೆಬೀದಿ ಬಸ್ ನಿಲ್ದಾಣ, ಮುಖ್ಯ ರಸ್ತೆ ಹಾಗೂ ತಾಲೂಕು ಕಚೇರಿಯನ್ನು ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇಲೂರು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ನಂತರ ಇಲ್ಲಿ ಹೆಚ್ಚಿನ ಅನುದಾನ ನೀಡಲು ಬದ್ಧರಾಗಿದ್ದು, ಈಗಾಗಲೇ ಸ್ಥಳೀಯ ಶಾಸಕ HK ಸುರೇಶ್ ಅವರ ಒತ್ತಾಸೆ ಮೇರೆಗೆ ಮೊದಲ ಹಂತದಲ್ಲಿ ಹೊಳೆಬೀದಿ ಅಭಿವೃದ್ಧಿಪಡಿಸಲು ಸೇತುವೆ ನಿರ್ಮಾಣಕ್ಕೆ ನಮ್ಮ ತಾಂತ್ರಿಕ ಅಧಿಕಾರಿಗಳು ಪರಿಶೀಲಿಸಿ ಅದಕ್ಕೆ ಸಂಪೂರ್ಣ ಅನುದಾನ ನೀಡಲಾಗುತ್ತಿದ್ದು, 2 ವರ್ಷಗಳ ಅವಧಿಯಲ್ಲಿ ಸೇತುವೆ ಕಾರ್ಯವನ್ನು ಸಂಪೂರ್ಣಗೊಳಿಸಿದ ನಂತರ ತಾಲೂಕಿನ ಎಲ್ಲಾ ಗ್ರಾಮಗಳ ರಸ್ತೆಗೆ ಅನುದಾನವನ್ನು ನೀಡಲು ಬದ್ಧ.
ಅದರಂತೆ ಹೊಳೆಬೀದಿ ರಸ್ತೆ ಅಭಿವೃದ್ಧಿ ಆದ ನಂತರ ಹಲವಾರು ವರ್ಷಗಳಿಂದ ತೊಂದರೆಯಾಗುತ್ತಿರುವ ಬಸ್ ನಿಲ್ದಾಣ ಹಾಗೂ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಕಾಯಕಲ್ಪ ಕೊಡಲಾಗುತ್ತದೆ. ಶಾಸಕರು ಹಾಗೂ ಸಾರ್ವಜನಿಕರ ಅಭಿಪ್ರಾಯದಂತೆ ಬಸ್ ನಿಲ್ದಾಣಕ್ಕೆ ನಮ್ಮ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಗವನ್ನು ನೀಡಲು ಕಾನೂನಿನಲ್ಲಿ ಅವಕಾಶವಿದ್ರೆ ಅದನ್ನು ಗಮನಿಸಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನು ಸಹ ನೀಡಲು ಬದ್ಧರಾಗಿದ್ದೇವೆ. ಅಲ್ಲದೆ ಇದು ವಿಶ್ವ ಪ್ರವಾಸಿ ತಾಣವಾಗಿರುವುದರಿಂದ ಹೆಚ್ಚುವರಿ ಬಸ್ ನಿಲ್ದಾಣಕ್ಕೆ ಎಲ್ಲಿ ಜಾಗವಿದೆ ಎಂದು ಮಾನ್ಯ ಸಾರಿಗೆ ಸಚಿವರ ಜೊತೆ ಚರ್ಚಿಸಿ ಬಸ್ ನಿಲ್ದಾಣ ಹಾಗೂ ಹೆಚ್ಚುವರಿ ಬಸ್ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಇನ್ನೊಂದು ಬಾರಿ ತಾಲೂಕಿನ ಗ್ರಾಮಗಳಲ್ಲಿರುವ ಸಮಸ್ಯೆ ಅರಿಯಲು ಹಾಗೂ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಕೆಲಸಗಳನ್ನು ಪರಿಶೀಲಿಸಲು ಇಲ್ಲಿಗೆ ಆಗಮಿಸುತ್ತೇನೆ. ಇನ್ನು ಕಂದಾಯ ಇಲಾಖೆಯಲ್ಲಿ ಜಾಗವಿದ್ದು ಸುಮಾರು ಹಳೆ ಕಟ್ಟಡವಾಗಿರುವುದರಿಂದ ಇದನ್ನು ದುರಸ್ತಿಗೊಳಿಸಿ ಉತ್ತಮ ಕಟ್ಟಡ ನಿರ್ಮಿಸಲು ನಮ್ಮ ಇಲಾಖೆಯಿಂದ ಅನುದಾನ ನೀಡಿ ಇದನ್ನು ಅಭಿವೃದ್ಧಿಪಡಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಂತರ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಪಟ್ಟಣದ ಅಭಿವೃದ್ಧಿಗೆ ಪ್ರವಾಸಿ ತಾಣವಾಗಿರುವುದರಿಂದ ಇಲ್ಲಿ ಹೆಚ್ಚಿನ ಅನುದಾನ ನೀಡಬೇಕು. ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯ 1000ಕ್ಕೂ ಹೆಚ್ಚು ಬಸ್ ಬರೋದ್ರಿಂದ ಹೆಚ್ಚುವರಿ ಬಸ್ ನೀಡಬೇಕೆಂದು ಮನವಿ ಮಾಡಿದ್ರಲ್ಲದೆ ಬಸ್ ನಿಲ್ದಾಣ ಕಿರಿದಾಗಿರೋದ್ರಿಂದ ನಿಮ್ಮ ಇಲಾಖೆಗೆ ಸೇರಿರುವ ಜಾಗವನ್ನು ನೀಡಿದ್ರೆ ಉತ್ತಮವಾಗಿರುತ್ತದೆ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ತಹಸೀಲ್ದಾರ್ ಎಂ ಮಮತಾ, ಮುಖಂಡರಾದ ಪರ್ವತಯ್ಯ, ರಮೇಶ್, ಬಿಎಲ್ ಧರ್ಮೇಗೌಡ, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇನ್ನು ಪ್ರೊಸೆಸ್ಸಿನಲ್ಲಿ ಇದೆ ಅದು ಆಗ್ತಾರೆ. ಅದು ಕೂಡಲೇ ಸ್ವಲ್ಪ ತಡ ಆಗ್ಬೋದು ಮಾಡಲಿಕ್ಕೆ. ಈಗಾಗಲೇ ಶಾಸಕರು ಸುಮಾರು ದಿವಸದಿಂದ 2 ವರ್ಷದಿಂದ ಪ್ರಯತ್ನ ಇತ್ತು ಅವ್ರಿಗೂ. ಕೊನೆಗೆ ಅದು ಅನುಮತಿ ಕೊಟ್ಟಿದ್ವಿ. ಆದರೆ ಇನ್ನೂ ಅದೇ ತಂದೆ ಅಂತ ಟೈಮಲ್ಲಿ ಮಾಡ್ತಾರೆ. ಅದು ಬಿಟ್ಟು ಇನ್ನು ಬೇರೆ ಮತ್ತೇನಿದೆ, ಬೇರೆ ಮಾಡಲಿಕ್ಕೆ ಕಷ್ಟ. ಅದನ್ನೇ ಈಗ ನೋಡ್ಲಿಕ್ಕೆ ಬಂದಿದ್ದೀವಿ. ನಿಮ್ಮ ಮೂಡಿಗೆರೆ, ಶೃಂಗೇರಿ, ಚಿಕ್ಕಮಗಳೂರು. ಸೊ ನೆಕ್ಸ್ಟ್ ಬಂದಾಗ ಇದನ್ನು ಈ ತಾಲೂಕು ನೋಡ್ತೀವಿ, ಈ ಕಾನ್ಸ್ಟಿಟ್ಯೂನ್ಸಿ. ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಬಿಜೆಪಿ ಪಕ್ಷದ ಪ್ರಭಾವಿ ನಾಯಕ ಅಣಂತಿ ಆನಂದ್ ಜೊತೆಗೆ 100ಕ್ಕೂ ಹೆಚ್ಚು ಜನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವನ್ನು ತೊರೆದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಬಿಜೆಪಿಯ ಮುಖಂಡರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು, ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ದರಾಗಿ ಕಾಂಗ್ರೆಸ್ ಪಕ್ಷವನ್ನು ಕ್ಷೇತ್ರದಲ್ಲಿ ಸದೃಢವಾಗಿ ಕಟ್ಟಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣಂತಿ ಆನಂದ್ ಮಾತನಾಡಿ, ನಾವು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೆವು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಪಕ್ಷವನ್ನ ತೊರೆಯಬೇಕಾಯಿತು. ಆದರೆ ಮರಳಿ ಗೂಡಿಗೆ ಎಂಬಂತೆ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರ ಮಾತುಕತೆ ನಂತರ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಾಲೂಕಿನಲ್ಲಿ ಅಧಿಕಾರಕ್ಕೆ ತರೋದು ನಮ್ಮ ಉದ್ದೇಶವಾಗಿದೆ ಎಂದರು. ಬಿಜೆಪಿ ಮುಖಂಡ ಸಿವಿ ರಾಜಪ್ಪ, ಜೆಡಿಎಸ್ನ ಲವಣ್ಣ ಹಳೇನಹಳ್ಳಿ, ರಮೇಶ್ ಗೌಡ್ಗೆರೆ, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರ್ಹಾ ಅನ್ನು, ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಬೀವುಲ್ಲಾ ಬೇಗ್, ಬಾಬು, ಅಕ್ರಂ ಪಾಷಾ, ಸಾದಿಕ್, ಸಫೀರ್, ಆಜಂ ಮತ್ತಿತರರು ಕಾಂಗ್ರೆಸ್ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಅಣತಿ ಶೇಖರ್, ಎಂ ಶಂಕರ್, ಪಿಎ ಮಂಜಣ್ಣ, ಶಂಕರಲಿಂಗೇಗೌಡ ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನನಗೆ ವಿಶ್ವಾಸ ಇದೆ, ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲುವಂತ ಅವಕಾಶ ಕೊಟ್ಟಿದ್ದಾರೆ. ಒಂದು 2-3 ಸೀಟು ನಮ್ಮವರೇ ಮೋಸ ಮಾಡಿ, ನನಗೂ ಗೊತ್ತಿದೆ. ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ. ನಾವು ಗೆದ್ದಿದ್ದು 2-3 ಸೀಟು ನಮ್ಮವರೇ ಒಳಗಡೆ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ. ಸೊ ಮುಂದಕ್ಕೆ ತಯಾರಾಗೋಣ. ಏನ್ ಬೇಕಾದಷ್ಟು ನಡೀತದೆ. ಈಗ ಕೆಲವು ನೋಡಿದ್ರಿ, ಕೆಲವು 2 ಮಿಕ್ಸ್ ಹಾಕಿ 1000 ಲೀಡರ್ಗಳು ಅವ್ರಿಬ್ರು ತಪ್ಪಾಡ್ಲಿ. ಬಿಜೆಪಿಗಳು ವರ್ಕರ್ಸ್ ಅಂತೂ ಒಂದಾಗಂತೂ ಆಗಲ್ಲ. ಬೇರೆ ಪಾರ್ಟಿಗಳಲ್ಲಿ ನಮ್ಮ ಪಾರ್ಟಿ ಇದೆಯಲ್ಲ, ಇದು ಯಾರು ಬೇಕಾದ್ರೂ ಈಗ ರಾಜಪ್ಪ ಚೇರ್ಮನ್ ಮಾಡಿದ್ದೆ ನಾವು, ನಮ್ಮ ಲೀಡರ್ ಬಹಳ ಹತ್ರ. ಅಲ್ಲಿ ಯಾಕೆ ರಿಜಿಸ್ಟರ್ ಮಾಡ್ಕೊಳಕ್ಕಾಗ್ತಿಲ್ಲ? ಕಳೆದ 1 ವಾರದಿಂದ ತಾಲೂಕಿನಾದ್ಯಂತ ಭಾರೀ ಮಳೆಯಾಗುತ್ತಿದ್ದು, ಆದರೆ ಬೇಲೂರು ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದೆ, ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ. ಇದರ ಜೊತೆಯಲ್ಲಿ ಶೌಚಾಲಯದ ನೀರು ಹಾಗೂ ಹೋಟೆಲ್ ತ್ಯಾಜ್ಯದ ನೀರು ಬಸ್ ನಿಲ್ದಾಣದ ಹೊರಗೆ ಹರಿದು ಬಂದು ಆಟೋ ನಿಲ್ದಾಣಕ್ಕೆ ಶೇಖರಣೆಯಾಗುತ್ತಿದೆ. ಇದರಿಂದ ವಿಪರೀತ ಗಬ್ಬು ನಾರುತ್ತಿದ್ದು, ಇದರ ಬಗ್ಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಷ್ಟು ಮನವಿ ಮಾಡಿದ್ರೂ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶಗೊಂಡ ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ನಿಲ್ದಾಣದ ಮೇಲ್ವಿಚಾರಕರನ್ನ ಕರೆದು ಶೌಚಾಲಯಕ್ಕೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಆಟೋ ಚಾಲಕರಾದ ಚಂದ್ರು ಹಾಗೂ ಕೇಶವ್, ಕಳೆದ 1 ವಾರದಿಂದ ಬಸ್ ನಿಲ್ದಾಣದ ಶೌಚಾಲಯದ ನೀರು ಹೊರಭಾಗದಲ್ಲಿ ಹರಿದು ಬರುತ್ತಿದ್ದು, ಆಟೋ ಚಾಲಕರಿಗೆ, ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ.
ಹರಿಯುತ್ತಿದೆ. ಇದರ ಜೊತೆಯಲ್ಲಿ ಹೋಟೆಲ್ ತ್ಯಾಜ್ಯದ ನೀರು ಇಲ್ಲಿಗೆ ಬಂದು ಗುಂಡಿಯಲ್ಲಿ ಶೇಖರಣೆಯಾಗಿ ಗಬ್ಬು ನಾರುತ್ತಿದ್ದು ಅದನ್ನು ಸರಿಪಡಿಸುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. 2 ದಿನಗಳ ಹಿಂದಷ್ಟೇ ಪುರಸಭೆ ಅಧ್ಯಕ್ಷರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಪುರಸಭೆ ವತಿಯಿಂದ ಗುಂಡಿ ಮುಚ್ಚಿಸಿದ್ರು. ಆದರೆ ಇಲ್ಲಿ ಅಧಿಕಾರಿಗಳು ಜಡ್ಡು ಹಿಡಿದು ಕೂತಿದ್ದು ಶೌಚಾಲಯದ ನೀರು ಸಾರ್ವಜನಿಕರು ತಿರುಗಾಡುವ ಫುಟ್ಪಾತ್ ಮೇಲೆ ಹರಿಯುತ್ತಿದೆ. ಇದರಿಂದ ಬರುವ ಪ್ರವಾಸಿಗರಿಗೆ, ಜನರಿಗೆ ಹಾಗೂ ಆಟೋ ಚಾಲಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಕೂಡಲೇ ಇದನ್ನು ಸರಿಪಡಿಸಬೇಕು. ಈ ಹಿಂದೆ ಶಾಸಕರು ಸಹ ಇವರಿಗೆ ತರಾಟೆಗೆ ತೆಗೆದುಕೊಂಡು ಕೆಲಸ ಮಾಡಲು ಸೂಚಿಸಿದ್ದಾದರೂ ಕೆಲಸ ಮಾಡದೆ ಶೌಚಾಲಯದ ನೀರನ್ನು ಹೊರಬಿಟ್ಟಿದ್ದು ಅದನ್ನು ದುರಸ್ತಿಗೊಳಿಸುವವರೆಗೂ ಶೌಚಾಲಯದ ಬಾಗಿಲು ತೆರೆಯಲು ಬಿಡೋದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ಹಿಂದೆ ಸಾರ್ವಜನಿಕರ ದೂರಿನ ಹಿನ್ನೆಲೆ ನಾನೇ ಸ್ಥಳಕ್ಕೆ ಬಂದು ಪರಿಸ್ಥಿತಿ ಬಗ್ಗೆ ಡಿಪೋ ವ್ಯವಸ್ಥಾಪಕರು ಹಾಗೂ ಡಿಸಿ ಅವರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಸರಿಪಡಿಸುವಂತೆ ತಿಳಿಸಿದ್ದೆ. ಹಿಂದೆ ಇದರ ಬಗ್ಗೆ ಮತ್ತೆ ಎಚ್ಚರಿಕೆ ನೀಡುತ್ತಿದ್ದು ಕೂಡಲೇ ಶೌಚಾಲಯವನ್ನು ದುರಸ್ತಿಗೊಳಿಸಲು ತಿಳಿಸುತ್ತಿದ್ದು ನಾನು ಸ್ಥಳಕ್ಕೆ ಬರುವಷ್ಟರಲ್ಲಿ ಅಲ್ಲಿಯ ಸಮಸ್ಯೆ ಬಗೆಹರಿದಿರಬೇಕೆಂದು ಶಾಸಕ ಎಚ್ಕೆ ಸುರೇಶ್ ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನು ಹಾಗೂ ವ್ಯವಸ್ಥಾಪಕರನ್ನು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಅಪ್ಪಣ್ಣ, ಪರಮೇಶ್, ದೇವರಾಜ್, ವಿನಯ್, ಜಯಣ್ಣ, ರವಿ, ರಂಜಿತ್, ಯೋಗೇಶ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಹೊಡೆದೋಗಿ ಅಡ್ಡು ನೀರು ಬರ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರೆ ಯಾವುದೋ ಕ್ರಮ ಕೈಗೊಳ್ಳುತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಮತ್ತೆ ನಾವು ಅದಕ್ಕೋಸ್ಕರ ಉಗ್ರ ಹೋರಾಟ ಮಾಡಿ ಬಾತ್ರೂಮ್ ಬೀಗ ಹಾಕ್ಸಿದ್ದೀವಿ. ಇದು ಮತ್ತೆ ಆಗಲಿಲ್ಲ ಅಂದರೆ ಅದು ಅಲ್ಲಿವರೆಗೂ ತೆಗೆಯೋದೇ ಇಲ್ಲ. ಪಬ್ಲಿಕ್ಗೆ ನಾಳೆ ದಿನ ತೊಡೆದು, ಹಾಗಾಗಿ ಬೇಗ ಬಂದು ಇದು ಎಚ್ಚರಿಕೆಗೊಂಡು ಮನವರಿಕೆ ಮಾಡ್ತೀವಿ. ತೊಂದರೆ ಆಗ್ತಾ ಇದೆ. ಸಾರ್ವಜನಿಕ ತೊಂದರೆ ಆಗೋದ್ರಿಂದನೂ ನಮ್ಗೆ ಆಟೋದವ್ರು ಕೂರಕ್ಕೂ ಆಗ್ತಿಲ್ಲ, ನಿಲ್ಲಕ್ಕೂ ಆಗ್ತಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಳೆದ 16 ದಿನಗಳಿಂದ ಬಿಡುವಿಲ್ಲದೆ ಸುರಿಯುತ್ತಿರುವ ಮಳೆಯ ನಡುವೆ ಕಳೆದ 2 ದಿನಗಳಿಂದ ತುಸು ವಿಶ್ರಾಂತಿ ನೀಡಿ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಲವಲವಿಕೆಯಿಂದ ಪ್ರಥಮ ದಿನವಾದ ಇಂದು ತೆರಳಲು ಅವಕಾಶ ದೊರೆತಂತಿದೆ. ಮಲೆನಾಡು ಭಾಗವಾದ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಕಳೆದ 16 ದಿನಗಳಿಂದ ನಿರಂತರ ಮಳೆಗಾಳಿಗೆ ಬೆಚ್ಚಗೆ ಮನೆಯೊಳಗಿದ್ದ ವಿದ್ಯಾರ್ಥಿಗಳು ಇಂದು ತಮ್ಮ ಪೋಷಕರೊಂದಿಗೆ ಪ್ರಥಮ ದಿನವಾದ ಇಂದು ತುಂತುರು ಮಳೆಯೊಂದಿಗೆ ಲವಲವಿಕೆಯಿಂದ ಶಾಲೆಗೆ ತೆರಳುತ್ತಿರುವ ದೃಶ್ಯ ಕಂಡುಬಂದಿದೆ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮುಂಗಾರು ಮಳೆಯು ವಾತಾವರಣವನ್ನು ತಂಪಾಗಿಸಿದ್ದು ಹೊಸ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ಮಕ್ಕಳು ಹಾಗೂ ಪೋಷಕರಲ್ಲಿ ಹೊಸ ಚೈತನ್ಯವನ್ನ ತುಂಬಿದೆ. ಬೆಳಗ್ಗೆಯಿಂದಲೇ ಮಳೆಯಾಗುತ್ತಿದ್ದರೂ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕರೆತರುವ ದೃಶ್ಯ ಸಾಮಾನ್ಯವಾಗಿತ್ತು. ಹೆಚ್ಚಿನ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಸಿದ್ದರಾಗಿದ್ದರು. ಕೆಲವೆಡೆ ವಿದ್ಯಾರ್ಥಿಗಳಿಗೆ ಸಿಹಿ ನೀಡಿ ಸ್ವಾಗತಿಸಲಾಯಿತು. ಹೊಸ ಪುಸ್ತಕಗಳು, ಸಮವಸ್ತ್ರಗಳು ಮತ್ತು ಹೊಸ ಆಕಾಂಕ್ಷೆಗಳೊಂದಿಗೆ ವಿದ್ಯಾರ್ಥಿಗಳು ಶಾಲಾ ಕೊಠಡಿಗಳಿಗೆ ಕಾಲಿಟ್ಟರು. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಲ್ಲಿ ಹೊಸ ಸ್ನೇಹಿತರನ್ನ ಭೇಟಿ ಮಾಡುವ ಮತ್ತು ಹೊಸ ತರಗತಿಗಳನ್ನು ಅನ್ವೇಷಿಸುವ ಕುತೂಹಲ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಹಿರಿಯ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರೊಂದಿಗೆ ಪುನಃ ಸೇರಿಕೊಂಡು ಬೇಸಿಗೆ ರಜೆಯ ಅನುಭವವನ್ನು ಹಂಚಿಕೊಂಡರು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಮಳೆ ಕಾರಣ ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ವಿಶೇಷ ಕಾಳಜಿ ವಹಿಸಲಾಗಿದ್ದು ಶಾಲಾ ಆವರಣದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಮಳೆಯಲ್ಲಿ ನೆನೆಯದಂತೆ ಮತ್ತು ಸುರಕ್ಷಿತವಾಗಿ ಶಾಲೆಗೆ ತಲುಪುವಂತೆ ಸೂಚನೆ ನೀಡಲಾಗಿದೆ ಎಂದರು. ಶಿಕ್ಷಣ ಇಲಾಖೆಯು ಎಲ್ಲಾ ಶಾಲೆಗಳಿಗೆ ಮುಂಗಾರು ಅವಧಿಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಸೂಚನೆಗಳನ್ನು ನೀಡಿದ್ದು ಶುದ್ಧ ಕುಡಿಯುವ ನೀರು, ಸ್ವಚ್ಛ ಶೌಚಾಲಯಗಳು ಮತ್ತು ಆರೋಗ್ಯಕರ ವಾತಾವರಣ ಖಚಿತಪಡಿಸಿಕೊಳ್ಳುವಂತೆ ತಿಳಿಸಲಾಗಿದೆ. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಲು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸಹ ನಿರ್ದೇಶಿಸಲಾಗಿದೆ. ಒಟ್ಟಾರೆ 2025-26ನೇ ಶೈಕ್ಷಣಿಕ ವರ್ಷವು ಮಳೆಯ ಸಿಂಚನದಲ್ಲಿ ಆರಂಭವಾಗಿದ್ದು ವಿದ್ಯಾರ್ಥಿಗಳು ಮತ್ತು ಶಾಲಾ ಸಮುದಾಯದಲ್ಲಿ ಹೊಸ ಭರವಸೆ ಮತ್ತು ಕಲಿಕೆಯ ಉತ್ಸಾಹವನ್ನು ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಪಠ್ಯ ಚಟುವಟಿಕೆಗಳು ಮತ್ತು ಪಠ್ಯೇತರ ಚಟುವಟಿಕೆಗಳು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. HCN ನ್ಯೂಸ್ ಬೇಲೂರು.
ತಾಲೂಕಿನ ಆಲೂರು ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಎತ್ತಿನಹೊಳೆ ಯೋಜನೆ ಕಾಮಗಾರಿಯಿಂದ ರಸ್ತೆ ಹದಗೆಟ್ಟು ಸಂಚಾರಕ್ಕೆ ತೊಂದರೆಯಾಗಿದ್ದು ಸ್ಥಳೀಯರು ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಇಂದು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ರಸ್ತೆಯನ್ನು ದುರಸ್ತಿಪಡಿಸಿದ್ದಾರೆ. ನಿನ್ನೆ ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಕಟವಾಗಿದ್ದ ಮಳೆಯಿಂದ ಕೆಸರುಗದ್ದೆಯಾದ ಆಲೂರು ಬಿಕ್ಕೋಡು ಮುಖ್ಯ ರಸ್ತೆ ಸುದ್ದಿಗೆ ಫಲಶ್ರುತಿ ದೊರೆತಿದೆ. ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ಜಲ್ಲಿ ಮತ್ತು ಮಣ್ಣನ್ನು ಹಾಕಿ ಗುಂಡಿ ಬಿದ್ದ ರಸ್ತೆಯನ್ನ ಮುಚ್ಚಿಸಿದ್ದಾರೆ. ಗುಂಡಿ ಮುಚ್ಚಿಸುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ನಮ್ಮ ಸುದ್ದಿವಾಹಿನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. HCN ನ್ಯೂಸ್ ಆಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ನೌಕರರೆಂದು ಪರಿಗಣಿಸಲು ಆಗ್ರಹ, ಸಮಾನ ಸೌಲಭ್ಯ ಬೇಡಿಕೆ ಈಡೇರಿಕೆಗೆ ಒತ್ತಾಯ, ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಪ್ರತಿಭಟನೆ. ಸರ್ಕಾರದಿಂದ ಬೇಡಿಕೆ ಈಡೇರಿಸುವ ಭರವಸೆ, ಮುಷ್ಕರ ಅಂತ್ಯಗೊಳಿಸಿದ ಪೌರ ಕಾರ್ಮಿಕರು, ನಿಟ್ಟುಸಿರು ಬಿಟ್ಟ ಸಾರ್ವಜನಿಕರು. ಭಾಷೆ ಬಗ್ಗೆ ಕಮಲ್ ತಪ್ಪು ಹೇಳಿಕೆ, ಕ್ಷಮೆ ಕೇಳಲು ಒತ್ತಾಯ, ಅವರ ಸಿನಿಮಾ ನಿಷೇಧಕ್ಕೆ ಆಗ್ರಹ, ಕರವೇ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.